ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳನ್ನು ತೆರವುಗೊಳಿಸಿದ್ರೆ ಅದು ಯಾರ್ಯಾರಿಗೆ ಆಹಾರ ಆಗುತ್ತೆ, ಅಸ್ತ್ರ ಆಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನ ಮಾಡಿರುವಂತಹ ಈ ಟ್ವೀಟೇ ಸಾಕ್ಷಿ ನೋಡಿ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಮಾಡಿರುವಂತಹ ವಿಚಾರ, ಕೋಗಿಲು ಪ್ರಕರಣದಲ್ಲಿ ಈಗ ಮೂಗನ್ನ ತೂರಿಸಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ಕೃತ್ಯ ಅಂಥೇಳಿ ಒಂದು ಟ್ವೀಟ್ ಮಾಡಿದೆ. ಮುಸ್ಲಿಮರ ಮನೆಗಳು ಧ್ವಂಸವಾಗಿದೆ ಅಂಥೇಳಿ ಪಾಕಿಸ್ತಾನ ಮಾಡಿರ್ತಾ ಇರುವಂತಹ ಆರೋಪ. ಪಾಕ್ ವಿದೇಶಾಂಗ ಇಲಾಖೆಯ ವಕ್ತಾರ ತಾಹಿರ್ ಈ ರೀತಿಯ ಒಂದು ಆರೋಪ ಮಾಡಿದ್ದಾನೆ. ಕೋಗಿಲು ಬಡಾವಣೆಯ ಹೆಸರನ್ನು ಪ್ರಸ್ತಾಪಿಸದೆ ತಾಹಿರ್ ಈ ರೀತಿಯ ಆರೋಪ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ಜೈಸ್ವಾಲ್ ಇದಕ್ಕೆ ಸರಿಯಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಅಂಥೇಳಿ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಈ ಬೆಳವಣಿಗೆಯನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅಸ್ತ್ರ ಮಾಡ್ಕೊಳ್ತಿದ್ದಾರೆ ಅಂಥೇಳಿ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಪಿಣರಾಯಿ ವಿಜಯನ್ ಈ ವಿಚಾರವನ್ನು ಪಿಕ್ ಮಾಡ್ಕೊಂಡು ಟ್ವೀಟ್ ಮಾಡ್ತಾರೆ. ಈಗ ಇದೇ ವಿಚಾರವನ್ನು ಪಾಕಿಸ್ತಾನವೂ ಕೂಡ ಪಿಕ್ ಮಾಡಿಕೊಂಡು ಭಾರತದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಹೇಗಾಗ್ತಾ ಇದೆ ನೋಡಿ ಅಂತ ಹೇಳ್ತಾ ಇರುವಂಥದ್ದು. ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂತು ಅಂತಾರಲ್ಲ, ಪಾಕಿಸ್ತಾನದ್ದು ಕೂಡ ಅದೇ ರೀತಿಯ ಪರಿಸ್ಥಿತಿ. ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಪರಿಸ್ಥಿತಿ, ಅಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ತನ್ನ ತಟ್ಟೆಲೇ ಹೆಗಣ ಬಿದ್ದಿರುವಾಗ ಪಕ್ಕದ ತಟ್ಟೆಯಲ್ಲಿರುವಂತಹ ನೊಣವನ್ನು ನೋಡುವಂತಹ ಬುದ್ಧಿ ಪಾಕಿಸ್ತಾನ ಮತ್ತೆ ಮುಂದುವರಿಸ್ತಾ ಇದೆ.